ಇಂಪಾರ್ಟೆಂಟ್ ಯಾಕೆ ಕೇಳಿದ್ರೆ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ತೆರೆದಿಡ್ತಾರೆ, ಬಟ್ಟೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ. ಇದನ್ನ ಕೋರ್ಟಲ್ಲಿ ಆಗಿರುವಂತದ್ದು ನಾವು ಹೇಳ್ತಿರೋದಲ್ಲ, ಯಾಕಂದ್ರೆ ಕೋರ್ಟ್ ವಿಚಾರವಾಗಿ ಏನು ವಿಚಾರಣೆ ಆಗ್ತಾ ಇದೆ ಅದನ್ನೇ ನಾವು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರುವಂತದ್ದು. ಈ ಪ್ರಕರಣದ A3 ಆರೋಪಿ ಜೂನ್ 10ನೇ ತಾರೀಕಿನಂದು ಸುಶೀಲಮ್ಮ ಅನ್ನುವಂಥವ್ರಿಗೆ ಬಟ್ಟೆಯನ್ನ ವಾಶ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಡ್ತಾರಂತೆ. ಅದರಂತೆ ಬಟ್ಟೆಯನ್ನ ಕುಕ್ಕಿ ವಾಶ್ ಮಾಡ್ತಾರಂತೆ. ಅಂದ್ರೆ ವಾಶ್ ಮಾಡಿರಲೇ ರಕ್ತದ ಕಲೆ ಅಂದ್ರೆ ಸೈಂಟಿಫಿಕಲಿ ಇದನ್ನ ಪ್ರೂವ್ ಆಗಿದೆ ಅಂತ CV ನಾಗೇಶ್ವರ್ ಅವರು ಕೋರ್ಟ್ ಮುಂದೆ ಹೇಳಿದ್ದಾರೆ. ಆದರೆ ಈ ಎಲ್ಲಾ ಸಾಕ್ಷಿಗಳನ್ನ ಜಡ್ಜ್ ಯಾವ ರೀತಿಯಾಗಿ ಪರಿಗಣಿಸ್ತಾರೆ, ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಬಹಳ ಮೇಜರ್ ಆಗಿದೆ. ಇನ್ನು ಕಿಡ್ನಾಪ್ ವಿಚಾರವಾಗಿಯೂ ಅಷ್ಟೇ ದರ್ಶನ್ ಅವರು ಇಲ್ವೇ ಇಲ್ಲ ಅನ್ನೋದಾಗಿ ಉಲ್ಲೇಖ ಮಾಡಿದ್ದಾರೆ. ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇನ್ವೆಸ್ಟಿಗೇಷನ್ ತಪ್ಪಾಗಿದೆ, ಇದು ರಾಂಗ್ ಆಗಿದೆ ಅನ್ನುವಂತಹ ವಾದವನ್ನ ಮಾಡ್ತಿದ್ದಾರೆ. ಇನ್ನು ಪ್ರಬಲವಾಗಿರುವಂತಹ ಸಾಕ್ಷಿಗಳ ವಿಚಾರವಾಗಿಯೂ ಕೂಡ ಇವೆಲ್ಲದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತಿದ್ದಾರೆ. ವಿಚಾರಣೆ ಆಗ್ತಾ ಇದೆ, ಇನ್ನು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ CV ನಾಗೇಶ್ ಈಗ ವಾದವನ್ನು ಮಾಡ್ತಿದ್ದಾರೆ. ಈ ಪ್ರಕರಣದ ಮೇಜರ್ ಟ್ವಿಸ್ಟ್ ಪ್ರತ್ಯಕ್ಷದರ್ಶಿ ಕಿರಣ್. ಈಗ ಕಿರಣ್ ಹೇಳಿಕೆಯನ್ನ ಆಧರಿಸಿ CV ನಾಗೇಶ್ ಅವರು ವಾದವನ್ನು ಮಾಡ್ತಿದ್ದಾರೆ. ಇನ್ನು ಈ ವೇಳೆ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ CV ನಾಗೇಶ್ ಅವರು ವಾದ ಮಾಡ್ತಿದ್ದಾರೆ. ಈ ವೇಳೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ, ಈ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಪ್ರಶ್ನೆಯನ್ನ. ಈ ಪ್ರಕರಣದ ಆರೋಪಿ ದೀಪಕ್ನ ಕೆಲಸಗಾರರು, ಶೆಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಇದೇ ವ್ಯಕ್ತಿ ಅಂತ ಉಲ್ಲೇಖ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ 9ನೇ ತಾರೀಕು ಘಟನೆಗೆ ಗೊತ್ತಾಗುತ್ತೆ, ಇವೆಲ್ಲ ಕೂಡ ತಿಳಿಯುತ್ತೆ. ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ ಈಗ ಕೋರ್ಟಿನಲ್ಲಿ ವಾದ ಆಗ್ತಾ ಇದೆ. ಅಂದ್ರೆ ಸಾಕ್ಷಿಗಳೇ ಈ ಪ್ರಕರಣದಲ್ಲಿ ಪ್ರಮುಖ ಆಗಿರುತ್ತೆ. 77ನೇ ಅಲ್ಲ ಮನೋಜ್ ಈ ಪ್ರಕರಣ ವಿಚಾರಣೆ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಪ್ರಕರಣದ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ CV ನಾಗೇಶ್ ಅವರು ವಾದವನ್ನ ಮಾಡ್ತಿದ್ದಾರೆ. ಈ ಹೊತ್ನಲ್ಲಿ ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಈ ವೇಳೆ ಈ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಪ್ರಶ್ನೆ ಮಾಡಿದಕ್ಕೆ ದರ್ಶನ್ ಪರ ವಕೀಲರು ಕೊಡ್ತಾ ಹೋಗ್ತಾರೆ. ಈ ಪ್ರಕರಣದ ಆರೋಪಿ ದೀಪಕ್ ಮನೆ ಕೆಲಸಗಾರರು, ಶೆಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಇದೇ ವ್ಯಕ್ತಿ. ಪಟ್ಟಣಗೆರೆಯ ಶೆಡ್ ನಲ್ಲಿ ಇವೆಲ್ಲ ಕೃತ್ಯಗಳು ನಡೆದಿರುವಂತದ್ದು. ನಗರದ ಈ ಶೆಡ್ ಏನಿದೆಯಲ್ಲ ಪಟ್ಟಣಗೆರೆಯಲ್ಲಿರುವಂತದ್ದು, ಈ ಶೆಡ್ ನಲ್ಲಿ ಕೃತ್ಯಗಳು ಆಗಿರುವಂತದ್ದು. ಇದೇ ವಿಚಾರವಾಗಿ ಈಗ ಕೋರ್ಟಿನಲ್ಲಿ ವಿಚಾರಣೆ ಆಗ್ತಿದೆ. ಇನ್ನು ಪ್ರಾಸಿಕ್ಯೂಷನ್ಗೆ 9ನೇ ತಾರೀಕು ಘಟನೆಯ ಬಗ್ಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಪ್ರತ್ಯಕ್ಷದರ್ಶಿಯ ಹೇಳಿಕೆಯ ಆಧಾರದ ಮೇಲೆ ಈಗ ಇನ್ನೊಂದಿಷ್ಟು ವಿಚಾರಣೆಗಳು ಕೋರ್ಟಿನಲ್ಲಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ತನಿಖೆಯ ಲೋಪವನ್ನ CV ನಾಗೇಶ್ವರ ಬಿಚ್ಚಿಡ್ತಿದ್ದಾರೆ. ಸಾಕ್ಷಿಗಳ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 1 ರಿಂದ 6 ರಿಮ್ಯಾಂಡ್ಗಳನ್ನ ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ ಸಾಕ್ಷಿಗಳ ಉಲ್ಲೇಖ ಇದೆಯಲ್ಲ ಅದು ಉಲ್ಲೇಖವೇ ಇಲ್ಲ. ರಿಮ್ಯಾಂಡ್ ಅರ್ಜಿಯಲ್ಲಿ ಇದು ಯಾಕಿಲ್ಲ, ಸಾಕ್ಷಿಗಳಿದೆ ಅಂತ ಹೇಳಿದ್ದಾರೆ, ಇದನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಯಾಕೆ ಉಲ್ಲೇಖ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡ ಇಟ್ಟಿದ್ರು. ಇದರ ಜೊತೆಯಲ್ಲಿ ಪ್ರಕರಣದ ಮೇಜರ್ ಟ್ವಿಸ್ಟ್ ಅದುವೇ ಕಿರಣ್ ಹೇಳಿಕೆ. ಪ್ರತ್ಯಕ್ಷದರ್ಶಿ ಘಟನೆ ಆದ್ಮೇಲೆ ತಲೆಮರೆಸ ಗಾಬರಿಯಲ್ಲಿ ಎಲ್ಲೆಲ್ಲೋ ಹೋಗಿದ್ರು, ಅದಾದ್ಮೇಲೆ ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಈಗ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯ ಅವನ ಹೇಳಿಕೆಯನ್ನ ಆಧರಿಸಿ CV ನಾಗೇಶ್ ಅವರು ಪ್ರಬಲವಾಗಿ ಮತ್ತೆ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಇನ್ನು ಈ ವೇಳೆ ಪ್ರಶ್ನೆ ಕೇಳ್ತಾರೆ ಜಡ್ಜ್ ಏನಂತ, ಸಾಕ್ಷಿಗಳೆಲ್ಲ ಯಾರು ಅಂತ. ಈ ಪ್ರಕರಣದ ಆರೋಪಿ ದೀಪಕ್ನ, ಈ ಪ್ರಕರಣ ಏನಿದೆಯಲ್ಲ ಇದು ಕೆಲಸಗಾರರ, ಈ ಪ್ರಕರಣದ ಆರೋಪಿ ಏನಿರ್ತಾನ ದೀಪಕ್ನ ಕೆಲಸಗಾರರು ಅಂತ. ಇನ್ ಶೆಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಇದೇ ವ್ಯಕ್ತಿ ಅನ್ನೋದಾಗಿ. ಸೊ ಹಾಗಾಗಿ ಕೋರ್ಟ್ ನಲ್ಲಿ ಇನ್ನಷ್ಟು ವಾದಗಳಾಗ್ತಿದೆ. ಈ ಮೂಲಕವಾಗಿ ದರ್ಶನ್ಗೆ ಬೇಲಾ ಅನ್ನುವಂತ ಬಹಳ ನಿರೀಕ್ಷೆ ಇದೆ. ಎಲ್ಲವನ್ನ ಆಧರಿಸಿ FSL ರಿಪೋರ್ಟ್ಗಳಿದೆ. ಇದರ ಜೊತೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ, ಇನ್ನು ಅನೇಕ ಸಾಕ್ಷಿಗಳು